ಹಾಯ್ ಫ್ರೆಂಡ್ಸ್, ಸಂಪತ್ತಿಗೆ ಸವಾಲ್ ಖ್ಯಾತಿಯ ಬಜಾರಿ ನಟಿ ಮಂಜುಳಾ ಇವತ್ತು ನಮ್ಮೊಂದಿಗಿಲ್ಲ. ಹಾಗಾದ್ರೆ ಇವರ ಕುಟುಂಬದಲ್ಲಿ ಈಗ ಯಾರೆಲ್ಲ ಇದ್ದಾರೆ? ಇವರ ಗಂಡ ಯಾರು, ಹೇಗಿದ್ದಾರೆ? ಮಕ್ಕಳು ಎಷ್ಟು, ಎಲ್ಲಿದ್ದಾರೆ? ಮಂಜುಳಾ ಅವರ ಸಹೋದರ ಸಹೋದರಿಯರ ಬಗ್ಗೆ ಗೊತ್ತಾ? ಮಂಜುಳಾ ಅಂತ್ಯ ಹೇಗಾಯ್ತು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಂಜುಳಾ ನಟಿ. ಬಜಾರಿ ಗಂಡು ಬೀರಿ ಪಾತ್ರಗಳ ಮೂಲಕ ಫೇಮಸ್ ಆದವರು ನಟಿ ಮಂಜುಳಾ. ಇವರು 1954ರ ನವೆಂಬರ್ 8ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಅಪ್ಪ ತುಮಕೂರಿನ ಹೊನ್ನೇನಹಳ್ಳಿಯ ಶಿವಣ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅಮ್ಮ ದೇವೇರಮ್ಮ ಗೃಹಿಣಿಯಾಗಿದ್ರು. ಮಂಜುಳಾಗೆ ಒಡ ಹುಟ್ಟಿದವರು 5 ಜನ. ಅವರಲ್ಲಿ ಮಂಜುಳಾ ಅವರೇ ದೊಡ್ಡವರು. ಎರಡನೆಯವರು ಉಮಾ, ಮೂರನೆಯವರು ಮಂಜುನಾಥ್ ವಿಧಿವಶರಾಗಿದ್ದಾರೆ. ನಾಲ್ಕನೆಯವರು ನೀಲಕಂಠ, ಕೊನೆಯವರು ಮಮತಾ. ಇವರದ್ದು ಲಿಂಗಾಯತ ಕುಟುಂಬವಾಗಿತ್ತು. ಮಂಜುಳಾ 1966ರಲ್ಲಿ ಅಂದ್ರೆ ತಮ್ಮ 12ನೇ ವಯಸ್ಸಿಗೆ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ನಂತರ 1972ರಲ್ಲಿ ಅಂದ್ರೆ ತಮ್ಮ 18ನೇ ವಯಸ್ಸಿಗೆ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ರು. ಕೇವಲ 14 ವರ್ಷಕ್ಕೆ 100 ಸಿನಿಮಾಗಳನ್ನ ಮಾಡಿದ್ರು. ಸಿನಿ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಸಕ್ಸಸ್ ಕಂಡ ಮಂಜುಳಾಗೆ ಪರ್ಸನಲ್ ಲೈಫ್ ನಲ್ಲಿ ಅಷ್ಟು ಸುಖ ಸಿಗ್ಲಿಲ್ಲ. ಏನಾಯ್ತು ಅಂತ ಮುಂದೆ ಹೇಳ್ತೀವಿ, ನೋಡ್ತಾ ಹೋಗಿ. ಅಮೃತಂ ಗಂಡ. ಅದು 1976. ಮಂಜುಳಾಗೆ 22 ವರ್ಷ ವಯಸ್ಸಾಗಿತ್ತು. ಸಿನಿಮಾ ರಂಗದಲ್ಲಿ ತುಂಬಾ ಪೀಕ್ ನಲ್ಲಿದ್ದ ಟೈಮ್. ಆಗ ಮಂಜುಳಾಗೆ ಹುಡುಗಾಟದ ಹುಡುಗಿ ಅನ್ನೋ ಸಿನಿಮಾದಲ್ಲಿ ನಟನೆಗೆ ಆಫರ್ ಬರುತ್ತೆ. ಈ ಸಿನಿಮಾದ ನಿರ್ದೇಶಕರು ಅಮೃತಂ. ತಮಿಳುನಾಡಿನವರಾದ ಅಮೃತಂ ಕರುಣಾನಿಧಿ ಅವರ ಸಹೋದರಿಯ ಮಗ. ತಮಿಳು ಸಿನಿಮಾಗಳ ನಿರ್ದೇಶನದ ಮೂಲಕ ಸ್ವಲ್ಪ ಹೆಸರು ಮಾಡಿದ್ರು. ಮಂಜುಳಾ ಜೊತೆ ಹುಡುಗಾಟದ ಹುಡುಗಿ ಸಿನಿಮಾ ಮಾಡಿದ ಬಳಿಕ ಮತ್ತೆ ಕನಸು ನನಸು ಅನ್ನೋ ಸಿನಿಮಾ ಮಾಡಿದ್ರು. ಹೀಗೆ ಅಮೃತಂಗೂ ಮಂಜುಳಾಗೂ ಪರಿಚಯವಾಯ್ತು. ಪರಿಚಯ ಸ್ನೇಹವಾಗಿ ನಂತರ ಪ್ರೀತಿಯಾಯ್ತು. ಆದ್ರೆ ಅಮೃತಂಗೆ ಆಗಾಗ್ಲೇ ಮದುವೆ ಆಗಿ 2 ಮಕ್ಕಳಿದ್ರು. ಈ ವಿಚಾರ ಗೊತ್ತಿದ್ರು ಮಂಜುಳಾ ಅಮೃತಂರನ್ನ ಮದುವೆ ಆಗುವ ನಿರ್ಧಾರಕ್ಕೆ ಬಂದ್ರು. ಯಾಕಂದ್ರೆ ಅಮೃತಂರನ್ನ ಮಂಜುಳಾ ತುಂಬಾ ಪ್ರೀತಿ ಮಾಡ್ತಿದ್ರು. ಕೊನೆಗೆ ಈ ವಿಚಾರವನ್ನ ತನ್ನ ಅಪ್ಪ ಶಿವಣ್ಣ ಬಳಿ ಹೇಳಿದ್ರು. ಆದ್ರೆ ಇದಕ್ಕೆ ಶಿವಣ್ಣ ವಿರೋಧ ವ್ಯಕ್ತಪಡಿಸಿದ್ರು. ಹಲವರು ಬುದ್ಧಿಯನ್ನು ಹೇಳಿದ್ರು. ಆದ್ರೆ ಇದ್ಯಾವುದನ್ನು ಕೇಳದ ಮಂಜುಳಾ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಕೆಲವರ ಸಮ್ಮುಖದಲ್ಲಿ ಅಮೃತಂ ಅವರ ಜೊತೆ ಮದ್ವೆ ಆದ್ರು. ನಂತರ ಇಬ್ಬರು ಚೆನ್ನಾಗೇ ಇದ್ರು. ಅಮೃತಂ ಆಗಾಗ್ಗೆ ಬೆಂಗಳೂರಿಗೂ ಚೆನ್ನೈಗೂ ಹೋಗಿ ಬರ್ತಿದ್ರು. 1984ರಲ್ಲಿ ಮಗ ಕೂಡ ಹುಟ್ಟಿದ್ರು. ಮಗನಿಗೆ ಅಭಿಷೇಕ್ ಅಂತ ಹೆಸರಿಟ್ಟು ಖುಷಿಯಾಗಿದ್ರು. ಆದ್ರೆ 1986 ಸೆಪ್ಟೆಂಬರ್ನಲ್ಲಿ ಮನೆಯಲ್ಲಾದ ಆಕಸ್ಮಿಕ ಬೆಂಕಿ ಅನಾಹುತದಲ್ಲಿ ಮಂಜುಳಾ ಪ್ರಾಣ ಕಳ್ಕೊಂಡ್ರು. ಆಗ ಮಂಜುಳಾಗೆ 32 ವರ್ಷ ವಯಸ್ಸಾಗಿತ್ತು. ಅಭಿಷೇಕ್ ಮಗ. ಮಂಜುಳಾ ಅಮೃತಂ ದಂಪತಿಯ ಏಕೈಕ ಮಗ ಅಭಿಷೇಕ್. 1984ರಲ್ಲಿ ಹುಟ್ಟಿದ ಇವರಿಗೆ ತಾಯಿ ಮಂಜುಳಾ ತೀರಿಕೊಂಡಾಗ 2 ವರ್ಷ ಆಗಿತ್ತು. ನಂತರ ಅಭಿಷೇಕ್ ಅಜ್ಜಿಯ ಜೊತೆ ಅಂದ್ರೆ ಮಂಜುಳಾ ಅವರ ಅಮ್ಮನ ಬಳಿ ಬೆಳೆದ್ರು. ಅಜ್ಜಿಯು ತೀರಿಕೊಂಡ್ಮೇಲೆ ಚಿಕ್ಕಮ್ಮ ಉಮಾ ಅವರ ಜೊತೆ ಬೆಂಗಳೂರಿನಲ್ಲಿ ಬೆಳೆದ್ರು. ಅಪ್ಪ ಅಮೃತಂ ಕೂಡ ಮಗನನ್ನ ಆಗಾಗ್ಗೆ ಬಂದು ನೋಡಿಕೊಂಡು ಅವರ ಬೇಕು ಬೇಡಗಳನ್ನ ನೋಡಿಕೊಂಡ್ರು. ಆರಂಭದಲ್ಲಿ ಅಭಿಷೇಕ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಖುದ್ದು ಅಪ್ಪ ಅಮೃತಂ ಹಾಗೂ ಅವರ ಮೊದಲ ಪತ್ನಿ, ಅವರ ಮಕ್ಕಳು ಎಲ್ಲಾ ಸೇರಿ ಅಭಿಷೇಕ್ಗೆ ಮದ್ವೆ ಮಾಡಿದ್ರು. ಅಭಿಷೇಕ್ ಪತ್ನಿ ಹೆಸರು ಸುಷ್ಮಾ. ಸದ್ಯ ಅಭಿಷೇಕ್ಗೆ 41 ವರ್ಷ ವಯಸ್ಸಾಗಿದ್ದು ಮದ್ರಾಸ್ನಲ್ಲಿ ಓನ್ ಬಿಸ್ನೆಸ್ ಮಾಡ್ತಿದ್ದಾರೆ. ಜೊತೆಗೆ ಸಿನಿಮಾದಿಂದ ದೂರ ಇದ್ದಾರೆ. ನೀಲಕಂಠ ತಮ್ಮ. ಮಂಜುಳಾ 2ನೇ ತಮ್ಮ ನೀಲಕಂಠ. ಇವರ ಬಗ್ಗೆ ಯಾಕೆ ಹೇಳ್ತಿದೀವಿ ಅಂದ್ರೆ ಮಂಜುಳಾ ಅವರ ಕುಟುಂಬದಲ್ಲಿ ಸದ್ಯ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಇವರೊಬ್ಬರೇ. ಉಳಿದವರೆಲ್ಲ ಮೀಡಿಯಾ ಮುಂದೆ ಬರೋದಿಲ್ಲ. ನೀಲಕಂಠ ಅವರು 2 ಮದುವೆ ಆಗಿದ್ದು ಮೊದಲ ಪತ್ನಿ ಹೆಸರು ಸರಸ್ವತಿ. ಮಂಜುಳಾ ಇದ್ದಾಗಲೇ ಇವರ ಮದುವೆ ಆಗಿತ್ತು. ಸರಸ್ವತಿ ಅವರನ್ನ ಕಂಡ್ರೆ ಮಂಜುಳಾ ಅವರಿಗೆ ತುಂಬಾ ಇಷ್ಟ. ಇವರಿಗೆ ಮಂಜುಳಾ ವನಿತಾ ಅಂತ ಹೆಸರಿಟ್ಟಿದ್ರು. ಬೆಂಕಿ ಆಕಸ್ಮಿಕದಲ್ಲಿ ಮಂಜುಳಾ ಸ್ಥಿತಿ ಗಂಭೀರವಾದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಸರಸ್ವತಿ ಅವರೇ. ಇನ್ನು ನೀಲಕಂಠ ಅವರ 2ನೇ ಪತ್ನಿ ರೂಪಾರಾಣಿ. ಇವರಿಗೆ ಮಿಥಿಲಾ ಅನ್ನೋ ಮಗಳಿದ್ದು ಈಕೆ ಅತ್ತೆ ಮಂಜುಳಾರಂತೆ ಆಕ್ಟಿಂಗ್ ಮಾಡ್ತಾರೆ.
ಹಲವು ರೀಲ್ಸ್ಗಳನ್ನ ಮಾಡಿದ್ದು ಭರತನಾಟ್ಯ ಕೂಡ ಕಲಿತಿದ್ದಾರೆ. ಸಿನಿಮಾಗೆ ಬರೋ ಆಸಕ್ತಿ ಹೊಂದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಂಜುಳಾ ಅವರ ಕುಟುಂಬದವರನ್ನ. ಸದ್ಯ ಮಂಜುಳಾ ಅವರ ಸೊಸೆ ಮಿಥಿಲಾ ಸಿನಿಮಾಗೆ ಬರೋ ಆಸಕ್ತಿ ಹೊಂದಿದ್ದಾರೆ. ಆದ್ರೆ ಮಂಜುಳಾ ಅವರ ಮಗ ಅಭಿಷೇಕ್ ಸಿನಿಮಾದಿಂದ ಕಂಪ್ಲೀಟ್ ದೂರ ಇದ್ದಾರೆ. ಇವರ ಕುಟುಂಬದ ಬಗ್ಗೆ ನಿಮಗೇನ್ ಅನಿಸುತ್ತೆ? ಹಾಗೆ ಮಂಜುಳಾ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.